ನೀವು ಇದುವರೆಗೆ ಮನುಷ್ಯರು ನಿರ್ಮಿಸಿದ ಅತಿದೊಡ್ಡ ನಿರ್ಮಾಣಗಳನ್ನು ನೋಡಿರ್ತೀರಿ, ಆದರೆ ಪ್ರಾಣಿಗಳು ನಿರ್ಮಿಸಿದ ಅತಿದೊಡ್ಡ ನಿರ್ಮಾಣವನ್ನು ನೋಡಿದ್ದೀರಾ? ಅಟ್ಲೀಸ್ಟ್ ಕೇಳಿದ್ದೀರಾ? ಕೇಳಿಲ್ವಾ? ಹಾಗಾದರೆ ಈಗ ನೋಡೋಣ ಬನ್ನಿ. ಅದು ಇದೆ. ಇದೇನು ಹಾವಿನ ಹುತ್ತ ತೋರಿಸ್ತಿದೆಯಾ ಅಂತ ಅಂದ್ಕೊಳ್ತಿದ್ದೀರಾ? ಇದು ಹಾವಿನ ಹುತ್ತ ಅಲ್ಲ. ಹಾವಿಗೆ ಇರುವೆಗಳೇ ಹುತ್ತಗಳನ್ನು ನಿರ್ಮಿಸುವುದು ಅಂತ ಗೊತ್ತಿರೋದೆ, ಆದರೆ ಈ ಹುತ್ತಗಳನ್ನು ಗೆದ್ದಲು ಹುಳುಗಳು ನಿರ್ಮಿಸಿವೆ. ಇಲ್ಲಿರೋ ಹುತ್ತಗಳು ಒಂದಲ್ಲ ಎರಡಲ್ಲ, ಸುಮಾರು 20 ಕೋಟಿ ಹುತ್ತಗಳು ಒಂದೇ ಕಡೆ ಇವೆ. ಈ ಹುತ್ತಗಳು 1-2 ಎಕರೆಗಳಲ್ಲಿ ಇವೆ ಅಂತ ಅಂದ್ಕೊಳ್ತಿದ್ದೀರೇನು? ಗ್ರೇಟ್ ಬ್ರಿಟನ್ನಲ್ಲಿ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗದವರೆಗೆ ಇವೆಲ್ಲ ವಿಸ್ತರಿಸಿವೆ. ಇವನ್ನ ಸ್ಪೇಸ್ನಿಂದ ನೋಡಿದ್ರೂ ಕೂಡ ಕಾಣಿಸ್ತವಂತೆ. ಇವು ನೋಡಲು ಸಪರೇಟಾಗಿ ಇದ್ರೂ ಕೂಡ ಒಳಗೆ ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ. ಆದ್ರಿಂದಲೇ ಇವೆಲ್ಲವಕ್ಕೂ ಲಿಂಕ್ ಇರೋದ್ರಿಂದ ಇದು ಒಂದೇ ನಿರ್ಮಾಣ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ಇದನ್ನು ಮಾನವರಲ್ಲದೆ ಬೇರೆ ಜೀವಿಗಳು ನಿರ್ಮಿಸಿದ ಅತ್ಯಂತ ದೊಡ್ಡ ನಿರ್ಮಾಣ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಈ ಹುತ್ತಗಳಲ್ಲಿರೋ ಮಣ್ಣನ್ನು ಗ್ರೇಟ್ ಪಿರಮಿಡ್ಗೆ ಹೋಲಿಸಿದರೆ 4000 ಪಟ್ಟು ಜಾಸ್ತಿ ಮಣ್ಣನ್ನು ಈ ಹುತ್ತವನ್ನು ನಿರ್ಮಿಸಲು ಹೊರತೆಗೆಯಲಾಗಿದೆ ಅಂತೆ. ಅದೇ ಅಲ್ಲದೆ ಇವನ್ನು ಪರಿಶೀಲಿಸಿದಾಗ ಇವು 3200 ವರ್ಷಗಳ ಹಿಂದಿನವು ಅಂತ ಗೊತ್ತಾಗಿದೆ. ಕೆಲವರಿಗೆ ಡ್ರೈವಿಂಗ್ ಮಾಡುವಾಗ ನಿದ್ದೆ ಬರ್ತಾ ಇರುತ್ತೆ, ಇದರಿಂದ ಅಪಘಾತಗಳು ಕೂಡ ಆಗ್ತಾ ಇರುತ್ತೆ. ಈ ಸಮಸ್ಯೆಯನ್ನು ಬಗೆಹರಿಸಲು ಆಸ್ಟ್ರೇಲಿಯಾದಲ್ಲಿನ ಕ್ವೀನ್ಸ್ಲ್ಯಾಂಡ್ ರಸ್ತೆಗಳಲ್ಲಿ ರೋಡ್ ಪಕ್ಕ ಕೆಲವು ಕ್ವಶನ್ ಬೋರ್ಡ್ಸ್ನ ಇರಿಸಿರ್ತಾರೆ. ಆ ಬೋರ್ಡ್ಸ್ ಮೇಲೆ ಕೆಲವು ಇಂಟ್ರೆಸ್ಟಿಂಗ್ ಕ್ವಶನ್ಸ್ನ ಕೇಳಿರ್ತಾರೆ. ಅದು ಏನು ಅಂತ ಯೋಚನೆ ಮಾಡ್ಕೊಳ್ತಾ ಸ್ವಲ್ಪ ದೂರ ಡ್ರೈವ್ ಮಾಡ್ಕೊಳ್ತಾ ಹೋದರೆ ಆನ್ಸರ್ ಬೋರ್ಡ್ ಕೂಡ ಬರುತ್ತೆ. ಈ ರೀತಿ ಕ್ವಶನ್ಸ್ನ ಓದ್ತಾ ಅದಕ್ಕೆ ಆನ್ಸರ್ಸ್ನ ಹುಡುಕ್ತಾ ಡ್ರೈವ್ ಮಾಡೋದ್ರಿಂದ ಡ್ರೈವರ್ ಅಲರ್ಟ್ ಆಗಿ ಇರ್ತಾನೆ ಮತ್ತು ಬೋರ್ ಫೀಲ್ ಆಗೋದಿಲ್ಲ ಮತ್ತು ನಿದ್ದೆ ಬಾರದಂತೆ ಕೂಡ ಇರುತ್ತೆ ಅಂತ ಅವರ ಪ್ಲ್ಯಾನ್. ಇವರ ಪ್ಲ್ಯಾನ್ ವರ್ಕೌಟ್ ಆಗ್ತಾ ಇದೆ ಕೂಡ. ತಾಯಿಯ ಹೊಟ್ಟೆಯಲ್ಲಿರೋ ಮಗುವಿಗೆ ತಾಯಿ ಮಾತಾಡೋದು ಕೇಳಿಸುತ್ತಂತೆ. ಪ್ರೆಗ್ನೆಂಟ್ ಆಗಿ 18 ವಾರಗಳ ನಂತರ ತಾಯಿಯ ಹೃದಯ ಬಡಿತದ ಶಬ್ದ ಕೇಳಿಸುತ್ತಂತೆ. ನಂತರ 27ರಿಂದ 29 ವಾರಗಳಾದ ಮೇಲೆ ಅಂದರೆ 6-7 ತಿಂಗಳುಗಳಲ್ಲಿ ಮಗುವಿಗೆ ತಾಯಿ ಮಾತಾಡೋ ಮಾತುಗಳು ಕೇಳಿಸುತ್ತಂತೆ. ಅಷ್ಟೇ ಅಲ್ಲ, ತಾಯಿಯ ಹತ್ತಿರಕ್ಕೆ ಬಂದು ಯಾರಾದರೂ ಮಾತಾಡಿದರೆ ಅವರ ವಾಯ್ಸ್ ಕೂಡ ಕೇಳಿಸುತ್ತೆ. ಎಕ್ಸಾಂಪಲ್ಗೆ ಮಗುವಿನ ತಂದೆ ತಾಯಿ ಹತ್ರ ಬಂದು ಒಂದು ಹಾಡು ಹಾಡಿದರೆ ಆ ಹಾಡು ಮಗುವಿಗೆ ಕೇಳಿಸುತ್ತೆ. ಆ ಹಾಡನ್ನು ಪದೇ ಪದೇ ರೆಗ್ಯುಲರ್ ಆಗಿ ಹಾಡ್ತಾ ಇದ್ದರೆ ಅದನ್ನು ಆ ಮಗು ನೆನಪಿನಲ್ಲಿ ಕೂಡ ಇಟ್ಕೊಳ್ಳುತ್ತೆ. ಮತ್ತು ಹುಟ್ಟಿದ ಮೇಲೆ ಕೂಡ ಯಾವಾಗಾದರೂ ಅಳೋವಾಗ ಆ ಮಗು ಹೊಟ್ಟೆಯಲ್ಲಿರೋವಾಗ ಹಾಡಿದ ಹಾಡನ್ನು ಮತ್ತೆ ಹಾಡಿದರೆ ಆ ಮಗು ಆ ಹಾಡನ್ನು ಗುರುತಿಸಿ ಅಳೋದು ಕೂಡ ನಿಲ್ಲಿಸುತ್ತಂತೆ. ಇಷ್ಟು ಈ ಫ್ಯಾಕ್ಟ್ ಆದರೆ ತುಂಬ ಜನ ದಂಪತಿಗಳಿಗೆ ಮಕ್ಕಳು ಅಂದರೆ ತುಂಬ ಇಷ್ಟವಿರುತ್ತೆ, ಆದರೆ ಯಾಕೋ ಅಂಥವ್ರಿಗೆ ಮಕ್ಕಳು ಆಗ್ತಾ ಇರೋದಿಲ್ಲ, ಬಂಜೆತನ ಇರುತ್ತೆ. ಈ ರೀತಿ ಬಂಜೆತನ ಅಂದರೆ ಏನು, ಮತ್ತು ಇದು ಯಾವ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ, ಮತ್ತು ಇದಕ್ಕೆ ಪರಿಹಾರ ಏನು, ಚಿಕಿತ್ಸೆ ಏನು ಅನ್ನೋದನ್ನು ಹೌ ಟು ಫೈಟ್ ಇನ್ಫರ್ಟಿಲಿಟಿ ಅನ್ನೋ ಈ ಪುಸ್ತಕದಲ್ಲಿ ತಿಳ್ಕೊಬೋದು. ಈ ಪುಸ್ತಕವನ್ನು ನೀವು ಕುಕು FM ಅನ್ನೋ ಆ್ಯಪ್ನಲ್ಲಿ ಕನ್ನಡದಲ್ಲೇ ಕೇಳ್ಬೋದು. ವಿದ್ಯಾವಂತರಿಗೆ ಈ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುತ್ತೆ ಅಂತ, ಆದರೆ ಅದು ಸುಳ್ಳು. ಇದರಲ್ಲಿ ಇದಷ್ಟೇ ಅಲ್ಲದೆ 10,000 ಗಂಟೆಗಳು ಕೇಳುವಷ್ಟು ಆಡಿಯೋ ಶೋಸ್ ರೀಜನಲ್ ಲ್ಯಾಂಗ್ವೇಜಸ್ನಲ್ಲೇ ಯಾವಾಗಾದರೂ ಎಲ್ಲಾದರೂ ಕೇಳ್ಬೋದು. ಕೇಳುವಾಗ ಸ್ಲೋ ಅನ್ಸಿದ್ರೆ ಸ್ಪೀಡ್ ಚೇಂಜ್ ಮಾಡ್ಕೋಬೋದು. ಪ್ರತಿ ಎಪಿಸೋಡ್ಗೂ ನೋಟ್ಸ್ ಕೂಡ ಬರ್ಕೋಬೋದು. ಹೊಸ ಬುಕ್ಸ್ ಬಂದಾಗ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಇದಷ್ಟೇ ಅಲ್ಲದೆ ನಿಮಗೆ ಈ ಆ್ಯಪ್ನಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೂಲಕ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ನೀವು ಇದರ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋವಾಗ ನೀವೇನಾದರೂ TDK50 ಅನ್ನೋ ನಮ್ಮ ಕೂಪನ್ ಕೋಡ್ನ ಬಳಸಿದರೆ ನಿಮಗೆ 50% ಡಿಸ್ಕೌಂಟ್ ಸಿಗುತ್ತೆ. ಇದರಿಂದ ನೀವು ಕಡಿಮೆ ಖರ್ಚಲ್ಲಿ ಎಷ್ಟೋ ಪುಸ್ತಕಗಳನ್ನು ಓದ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೂಲಕ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಪ್ರಪಂಚದಲ್ಲಿ ಮಾಂಸಾಹಾರಿಗಳೆಲ್ಲ ತಮ್ಮ ಪ್ರದೇಶಕ್ಕೆ ತಕ್ಕಂತೆ, ತಮ್ಮ ಕಲ್ಚರ್ಗೆ ತಕ್ಕಂತೆ ವಿವಿಧ ರೀತಿಯ ಪ್ರಾಣಿಗಳ ಮಾಂಸವನ್ನು ತಿನ್ನೋದು ಕೇಳಿರ್ತೀರಿ. ಆದರೆ ಚೈನಾದವರು ಮಾತ್ರ ಎಲ್ಲವನ್ನ ತಿಂತಾ ಇರ್ತಾರೆ. ಆದರೆ ನನಗೆ ಇತ್ತೀಚೆಗೆ ಗೊತ್ತಾದ ವಿಷಯ ಏನಂದರೆ, ಇವರು ಮಂಗಗಳನ್ನು ಕೂಡ ತಿಂತಾರೆ. ಮಂಗಗಳು ಮನುಷ್ಯರು ಒಂದೇ ಫ್ಯಾಮಿಲಿಗೆ ಸೇರಿದವರು. ಮಂಗಗಳನ್ನು ತಿನ್ನೋದು ಅಂದರೆ ಇನ್ನೊಬ್ಬ ಮನುಷ್ಯನನ್ನು ತಿಂದಂತೆಯೇ. ಇವರು ಕೇವಲ ನರಭಕ್ಷಕರು ಅಷ್ಟೇ ಅಲ್ಲ, ಕ್ರೂರ ಮೃಗಗಳು ಕೂಡ. ಯಾಕಂದರೆ ಇವರು ಬದುಕಿರೋ ಮಂಗಗಳನ್ನು ಪ್ಲೇಟ್ನಲ್ಲಿ ಇಟ್ಟುಕೊಂಡು ಸುತ್ತಿಗೆಯಿಂದ ತಲೆ ಒಡೆದು ಅದರ ತಲೆಯೊಳಗಿರೋ ಬ್ರೈನ್ನ ಸ್ಪೂನ್ನಿಂದ ಕಿತ್ತು ತಿಂತಾರಂತೆ. ಇದರ ಫೋಟೋಸ್ ವೀಡಿಯೋಸ್ ಕೂಡ ಇವೆ, ಆದರೆ ನಾನು ವಿಡಿಯೋ ನೋಡೋ ಸಾಹಸ ಮಾಡಲಿಲ್ಲ. ಫೋಟೋಸ್ ನೋಡಿದ್ದೀನಿ. ಸಮಾಧಾನಕರ ವಿಷಯ ಏನಂದರೆ, ಚೈನಾ ಗೌರ್ಮೆಂಟ್ ಈ ರೀತಿ ಮಾಡೋದನ್ನು ಬ್ಯಾನ್ ಮಾಡಿದೆ. ಈ ರೀತಿ 1990ರಲ್ಲಿ ನಡೀತಾ ಇತ್ತಂತೆ. ಈಗ ಈ ಪದ್ಧತಿ ಅಳಿದು ಹೋಗಿದೆ ಅಂತ ಕೇಳಿ ಬರ್ತಾ ಇದೆ. ಇದನ್ನು ಕೇಳಿ ಸಮಾಧಾನವಾಯಿತು. ನಿಜಕ್ಕೂ ಮನುಷ್ಯರು ಬರ್ತಾ ಬರ್ತಾ ಎಷ್ಟು ಕ್ರೂರಿಗಳು ಆಗ್ತಾ ಇದ್ದಾರೆ ನೋಡಿ. ಈ ರೀತಿ ಪೂರ್ತಿ ಚೈನಾದವರು ಮಂಗಗಳನ್ನು ತಿಂತಾರೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವು ಜನ ಮಾತ್ರ. ಕೆಲವರಾದರೆ ಇಂಥ ಬದುಕಿರೋ ಮಂಗಗಳನ್ನು ಆರ್ಡರ್ ಮಾಡಿ ಅವನ್ನು ಕೊಲ್ಲೋಕಾಗದೆ ತಿನ್ನೋದನ್ನು ಬಿಟ್ಟು ಹಾಗೆ ಎದ್ದೋಗ್ತಾ ಇದ್ರಂತೆ. ಚೈನಾದಲ್ಲಿ ಅಷ್ಟೇ ಅಲ್ಲ, ಆಫ್ರಿಕಾದ ಕೆಲವು ದೇಶಗಳಲ್ಲೂ ಕೂಡ ಈ ರೀತಿ ಮಂಗಗಳನ್ನು ತಿನ್ನೋ ಪದ್ಧತಿ ಇದೆ. ನಮಗೆ ಗೊತ್ತಾಗೋದ್ರೊಳಗೆ ನಮ್ಮ ಸುತ್ತಮುತ್ತ ತುಂಬ ರೀತಿಯ ಬದಲಾವಣೆಗಳು ನಡೀತಾ ಇರುತ್ತೆ. ಅದೇ ರೀತಿ ನಮ್ಮಲ್ಲಿ ಕೂಡ ನಮಗೆ ಗೊತ್ತಾಗೋದ್ರೊಳಗೆ ತುಂಬ ಬದಲಾವಣೆಗಳು ಆಗೋಗುತ್ತೆ. ಅದರಲ್ಲಿ ನಾವು ಲೇಟಾಗಿ ಗುರುತಿಸೋದು ನಮ್ಮ ಕೂದಲು ಮತ್ತು ಉಗುರುಗಳು.
ಇವು ತುಂಬ ಬೆಳೆದಿವೆ ಅಂತ ಅನಿಸೋದು ಯಾವಾಗೋ 2 ತಿಂಗಳಿಗೊಮ್ಮೆ. ಆದರೆ ನಮ್ಮ ಕೂದಲು ಮತ್ತು ಉಗುರು ಪ್ರತಿದಿನ ಬೆಳಿತಾನೆ ಇರ್ತವೆ. ನಮ್ಮ ತಲೆ ಕೂದಲು ದಿನಕ್ಕೆ ಅರ್ಧ ಮಿಲಿಮೀಟರ್ ಅಂದರೆ 0.44 ಮಿಲಿಮೀಟರ್ ಬೆಳೆಯುತ್ತೆ. 0.44 ಅನ್ನೋದು ಪ್ರತಿಯೊಬ್ಬರಿಗೂ ಅನ್ವಯಿಸೋದಿಲ್ಲ. ಕೆಲವರಿಗೆ ಫಾಸ್ಟಾಗಿ ಬೆಳಿಬೋದು, ಕೆಲವರಿಗೆ ಸ್ಲೋ ಆಗಿ ಬೆಳಿಬೋದು. ಈ ರೀತಿ ತಿಂಗಳಿಗೆ ಅರ್ಧ ಇಂಚ್, ವರ್ಷಕ್ಕೆ 6 ಇಂಚ್ ಬೆಳೆಯುತ್ತೆ. ಅದೇ ರೀತಿ ನಮ್ಮ ಉಗುರುಗಳು ಕೂಡ ಡೈಲಿ ಬೆಳಿತಾನೆ ಇರುತ್ತೆ. ಇವು ದಿನಕ್ಕೆ ಎಷ್ಟು ಬೆಳೆಯುತ್ತೆ ಗೊತ್ತಾ? 1 ಮಿಲಿಮೀಟರ್ನ 10 ಭಾಗಗಳಾಗಿ ಮಾಡಿದರೆ 1 ಭಾಗದಷ್ಟು ಉಗುರು ಪ್ರತಿದಿನ ಬೆಳೆಯುತ್ತೆ. ಈ ರೀತಿ ಇವು ತಿಂಗಳಿಗೆ 3.47 ಮಿಲಿಮೀಟರ್ಸ್ ಬೆಳೆಯುತ್ತೆ. ನಿಮಗೆ ಯಾವಾಗಾದರೂ ಈ ಡೌಟ್ ಬಂದಿದೆನಾ? ನಮ್ಮ ಉಗುರು ಮತ್ತು ಕೂದಲುಗಳು ನಾವು ಸತ್ತೋಗೋವರೆಗೂ ಬೆಳಿತಾನೆ ಇರ್ತವೆ. ಇವನ್ನು ಎಷ್ಟು ಸಲ ಕಟ್ ಮಾಡಿದರೂ ಬೆಳಿತಾನೆ ಇರ್ತವೆ. ಇವು ಎಲ್ಲಿಂದ ಬರ್ತಾ ಇವೆ, ಹೇಗೆ ಬರ್ತಾ ಇವೆ ಅಂತ ಯಾವಾಗಾದರೂ ನಿಮಗೆ ಡೌಟ್ ಬಂದಿದೆನಾ? ಹಾಗಾದರೆ ಈಗ ಇವು ಹೇಗೆ ಬೆಳಿತವೆ ಅಂತ ತಿಳ್ಕೊಳ್ಳೋಣ. ನಮ್ಮ ಕೂದಲು ಕೇವಲ ತಲೆ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಎಲ್ಲಿ ಬೆಳೆದರೂ ಕೂಡ ಅದು ನಮ್ಮ ಚರ್ಮದ ಒಳಗಿನಿಂದ ಚರ್ಮವನ್ನು ಸೀಳಿಕೊಂಡೇ ಬರುತ್ತೆ. ನಮ್ಮ ಹೇರ್ ಮೇಲೆ ಎಷ್ಟು ಉದ್ದ ಇದ್ರೂ ಕೂಡ ಚರ್ಮದ ಒಳಗೆ 3 ಮಿಲಿಮೀಟರ್ವರೆಗೂ ಉದ್ದ ಇರುತ್ತೆ. ಈ ರೀತಿ ಈ ಚರ್ಮದ ಕೆಳಗೆ ಕೂದಲು ಬೆಳೀತಾ ಇರೋ ಏರಿಯಾದಲ್ಲಿ ಕೋನಿಕಲ್ ಶೇಪ್ನಲ್ಲಿರೋ ಒಂದು ಹೋಲ್ ಇರುತ್ತೆ. ಅದನ್ನೇ ಹೇರ್ ಫಾಲಿಕಲ್ ಅಂತ ಕರೀತಾರೆ. ಈ ಹೇರ್ ಫಾಲಿಕಲ್ನಲ್ಲಿ ಒಂದು ಹೇರ್ ಬಲ್ಬ್ ಇರುತ್ತೆ. ಆ ಬಲ್ಬ್ನಲ್ಲಿ ಪ್ರೋಟೀನ್ಸ್ನಿಂದ ಕೂಡಿದ ಹೇರ್ ಸೆಲ್ಸ್ ಇರುತ್ತೆ. ಈ ಹೇರ್ ಸೆಲ್ಸ್ ಕೆರಾಟಿನ್ ಅನ್ನೋ ಪ್ರೋಟೀನ ಉತ್ಪತ್ತಿ ಮಾಡ್ತಾ ಇರ್ತವೆ. ಈ ಕೆರಾಟಿನ್ ಅನ್ನೋ ಪ್ರೋಟೀನ್ ರಕ್ತನಾಳಗಳಿಂದ ನ್ಯೂಟ್ರಿಷನ್ಸ್ನ ಪಡೆದು ಕೂದಲು ಬೆಳೆಯೋ ಥರ ಮಾಡುತ್ತೆ. ಸ್ಕಿನ್ ಒಳಗಡೆ ಇರೋ ಕೂದಲಿನ ಪಾರ್ಟ್ನಲ್ಲಿ ರಕ್ತನಾಳಗಳು ಇರೋದ್ರಿಂದ ಆ ಪ್ರದೇಶದಲ್ಲಿರೋ ಕೂದಲಲ್ಲಿ ಎಲ್ಲ ಸೆಲ್ಸ್ ಬದುಕಿರ್ತವೆ. ಆದರೆ ಯಾವಾಗ ಕೂದಲು ಬೆಳೆದು ಹೊರಗೆ ಬರುತ್ತೋ ಆ ಸೆಲ್ಸ್ ಎಲ್ಲ ಸತ್ತೋಗ್ತಾ ಇರ್ತವೆ. ಅಂದರೆ ನಮಗೆ ಮೇಲೆ ಕಾಣಿಸೋ ಕೂದಲಲ್ಲಿ ಕೇವಲ ಡೆಡ್ ಸೆಲ್ಸ್ ಮಾತ್ರ ಇರುತ್ತೆ. ಇದರಿಂದಲೇ ನಾವು ಹೊರಗಿರೋ ಕೂದಲನ್ನು ಕಟ್ ಮಾಡಿದ್ರು, ಮಡಚಿದ್ರು, ಏನು ಮಾಡಿದರೂ ಅದರ ಸ್ಪಂದನೆ ಇರೋದಿಲ್ಲ. ಆದರೆ ನೀವು ಸ್ಕಿನ್ ಒಳಗಿರುವ ಕೂದಲನ್ನು ಕಿತ್ತೋಕೆ ಪ್ರಯತ್ನಿಸಿದರೆ ಆವಾಗ ನೋವಾಗುತ್ತೆ. ಯಾಕಂದರೆ ಅಲ್ಲಿ ಸೆಲ್ಸ್ ಬದುಕಿರ್ತವೆ. ಒಂದು ವೇಳೆ ಹೊರಗಿರೋ ಕೂದಲಲ್ಲಿ ಕೂಡ ಆ್ಯಕ್ಟಿವ್ ಸೆಲ್ಸ್ ಇದ್ದರೆ ನಾವು ಈ ಜನ್ಮದಲ್ಲಿ ಕೂದಲನ್ನು ಕಟ್ ಮಾಡಿಸೋದಿಲ್ಲ. ಯಾಕಂದರೆ ಕೂದಲು ಕಟ್ ಮಾಡುವಾಗ ಪೇನ್ ಬರುತ್ತೆ. ಕಟ್ಟಿಂಗ್ ಮಾಡಿಸ್ಕೊಳ್ಳುವುದು ಒಂದು ಮಿನಿ ಯುದ್ಧವಾಗೋಗುತ್ತೆ. ನಮ್ಮ ತಲೆಯಲ್ಲಿ ಸುಮಾರು 1 ಲಕ್ಷದಿಂದ 5 ಲಕ್ಷಗಳವರೆಗೆ ಕೂದಲುಗಳಿರುತ್ತೆ. ಅದೇ ರೀತಿ ದಿನಕ್ಕೆ 50ರಿಂದ 100 ಕೂದಲುಗಳು ಉದುರಿ ಹೋಗ್ತಾ ಇರುತ್ತೆ. ಆದರೆ ಇದನ್ನು ನಾವು ತಲೆ ಬಾಚಿಕೊಳ್ಳುವಾಗ, ತಲೆ ಸ್ನಾನ ಮಾಡುವಾಗ ಅಬ್ಸರ್ವ್ ಮಾಡ್ತೀವಿ. ಆವಾಗ ಈ ರೀತಿ ಮಾಡೋದ್ರಿಂದಲೇ ಇವು ಉದುರಿ ಹೋಗ್ತಾ ಇವೆ ಅಂತ ಅಂದುಕೊಳ್ತೀವಿ. ಆದರೆ ನೀವು ಏನೂ ಮಾಡದೆ ಸುಮ್ಮನೆ ಕೂತ್ರೂ ಕೂಡ ನಿಮ್ಮ ತಲೆ ಕೂದಲು 50ರಿಂದ 100 ಉದುರ್ತಾನೆ ಇರ್ತವೆ. ಅದು ನ್ಯಾಚುರಲ್ನೇ. ಇದನ್ನು ಹೇರ್ ಸೈಕಲ್ ಅಂತ ಕರೀತಾರೆ. ಉದುರಿ ಹೋದ ಕಡೆ ಮತ್ತೆ ಹೊಸ ಕೂದಲು ಹುಟ್ಟುತ್ತೆ. ಒಂದು ವೇಳೆ ಈ ರೀತಿ ಉದುರಿ ಹೋದ ಕೂದಲು ಮತ್ತೆ ಹುಟ್ಟುತ್ತಾ ಇಲ್ಲ ಅಂದಾಗ ಮಾತ್ರ ನಿಮಗೆ ಕೂದಲಿನ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೋಬೋದು. ಆದರೆ ಆ ರೀತಿ ಉದುರಿ ಹೋಗಿ ಮತ್ತೆ ಹುಟ್ಟುತ್ತಾ ಇದೆನಾ ಇಲ್ವಾ ಅಂತ ಕಂಡುಹಿಡಿಯೋದೇ ಕಷ್ಟ. ಫಾಲಿಕಲ್ ಬಲ್ಬ್ನಲ್ಲಿರೋ ಒಂದು ಪ್ರೋಟೀನ್ ಸೆಲ್ ಸುಮಾರು 2ರಿಂದ 6 ವರ್ಷಗಳವರೆಗೆ ಕೂದಲನ್ನು ಉತ್ಪತ್ತಿ ಮಾಡ್ತಾನೆ ಇರುತ್ತೆ. 5-6 ವರ್ಷಗಳ ನಂತರ ಮತ್ತೆ ಇನ್ನೊಂದು ಹೊಸ ಕೂದಲು ಬರುತ್ತೆ. ಈಗ ಉಗುರು ಹೇಗೆ ಬೆಳೆಯುತ್ತೆ ಅಂತ ತಿಳ್ಕೊಳ್ಳೋಣ. ಉಗುರುಗಳು ಕೂಡ ಸೇಮ್ ಕೆರಾಟಿನ್ ಅನ್ನೋ ಪ್ರೋಟೀನ್ನಿಂದಲೇ ಉತ್ಪತ್ತಿ ಆಗ್ತವೆ. ಹೊರಗೆ ಎಷ್ಟು ಉಗುರು ಇರುತ್ತೋ ಚರ್ಮದ ಒಳಗೆ ಕೂಡ ಅಷ್ಟೇ ಉಗುರು ಇರುತ್ತೆ. ಸ್ಕಿನ್ ಒಳಗಡೆ ಇರೋ ಉಗುರನ್ನು ನೇಲ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಈ ನೇಲ್ ಮ್ಯಾಟ್ರಿಕ್ಸ್ನಲ್ಲೇ ಸೆಲ್ಸ್ ವಿಭಜನೆಗೊಳ್ತಾ ಇರ್ತವೆ. ಆ ಸೆಲ್ಸ್ ಎಲ್ಲ ಕೆರಾಟಿನ್ ಅನ್ನೋ ಪ್ರೋಟೀನ ಉತ್ಪತ್ತಿ ಮಾಡ್ತವೆ. ಆ ಕೆರಾಟಿನ್ ಪದಾರ್ಥವೇ ಗಟ್ಟಿಯಾಗಿ ನಮಗೆ ಉಗುರಾಗಿ ಬದಲಾಗುತ್ತೆ. ಒನ್ಸ್ ಕೆರಾಟಿನ್ ಉಗುರಾದ ಮೇಲೆ ಅದು ಅಲ್ಲೇ ಇರುತ್ತೆ. ಆದರೆ ಸೆಲ್ಸ್ ಮತ್ತೊಮ್ಮೆ ಹೊಸ ಉಗುರನ್ನು ತಯಾರಿಸಿದ ಮೇಲೆ ಆಲ್ರೆಡಿ ತಯಾರಾದ ಉಗುರನ್ನು ಹೊರಗಡೆಗೆ ತಳ್ಳುತ್ತೆ. ಈ ರೀತಿ ತಳ್ತಾ ಮೊದಲು ರೆಡಿಯಾದ ಉಗುರು ಕೊನೆಗೆ ಲೇಟಾಗಿ ತಯಾರಾದ ಉಗುರು ಚರ್ಮದ ಒಳಗೆ ಇರುತ್ತೆ. ನಿಮ್ಮ ಉಗುರಲ್ಲಿರೋ ಪಿಂಕ್ ಏರಿಯಾದ ಕೆಳಗೆ ರಕ್ತ ಪ್ರಸರಣೆ ನಡೀತಾ ಇರುತ್ತೆ. ಅದಕ್ಕೆ ಅದು ಪಿಂಕ್ ಕಲರ್ನಲ್ಲಿ ಕಾಣಿಸುತ್ತೆ. ಸ್ಕಿನ್ ಹೊರಗಡೆ ಇರೋ ಉಗುರೆಲ್ಲ ಸತ್ತು ಹೋದ ಸೆಲ್ಸ್ನಿಂದಲೇ ತಯಾರಾಗಿರುತ್ತೆ. ಅದಕ್ಕೆ ಅದನ್ನು ಮುಟ್ಟಿದರೆ, ಕಟ್ ಮಾಡಿದರೆ ಯಾವ ನೋವು ಇರೋದಿಲ್ಲ. ಕೈ ಉಗುರಿಗಿಂತ ಕಾಲಲ್ಲಿರೋ ಉಗುರಿಗೆ ಕಡಿಮೆ ಕೆರಾಟಿನ್ ಇರುತ್ತೆ. ಇದರಿಂದ ಕಾಲುಗುರುಗಳು ಕೈ ಉಗುರಿಗಿಂತ ಸ್ಲೋ ಆಗಿ ಬೆಳೀತವೆ. ಸೇಮ್ ಕೂದಲಿನಂತೆಯೇ ಉಗುರುಗಳು ಕೂಡ ಮಹಿಳೆಯರಿಗಿಂತ ಪುರುಷರಿಗೇನೆ ಸ್ಪೀಡಾಗಿ ಬೆಳೀತವೆ. ಇದಾಗಿತ್ತು ಅಮೇಜಿಂಗ್ ಫ್ಯಾಕ್ಟ್ಸ್ ಎಪಿಸೋಡ್ 99. ನೆಕ್ಸ್ಟ್ ಫ್ಯಾಕ್ಟ್ ವಿಡಿಯೋ 100th ಎಪಿಸೋಡ್ ಆಗಿರುತ್ತೆ. ಆದ್ದರಿಂದ ಅದು ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನೀವೇನಾದರೂ ಸಜೆಷನ್ಸ್ ಕೊಡೋ ಹಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟು ಈ ವಿಡಿಯೋದಿಂದ ನೀವೇನಾದರೂ ಹೊಸ ವಿಷಯ ತಿಳ್ಕೊಂಡಿದ್ದೀನಿ ಅಂತ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.